ನರೇಂದ್ರ ಮೋದಿ ಅವರನ್ನ ತಾಕತ್ತಿದ್ರೆ ಸೋಲಿಸಬೇಕಾಗಿತ್ತು ರಾಜಕಾರಣದಲ್ಲಿ. ಈಗ ಅವರು ರಿಟೈರ್ಡ್ ಆಗಿ ಹೋದರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ ಇವರು ಮಾತಾಡ್ತಾ ಇದ್ದಾರೆ. ನಂಬರ್ 1. ಎರಡನೇದು, ರಾಜ್ಯ ರಾಜಕಾರಣ ಯಾವತ್ತರ ಬಗ್ಗೆ ಮಾತಾಡಬೇಕಾಗಿತ್ತು. 5 ಗ್ಯಾರಂಟಿ ಕೊಟ್ಟಿದ್ರಿ, ಹೇಗಾದರೂ ಮಾಡಿ ಅದನ್ನು ಯಾವುದೇ ಪ್ರಾಬ್ಲಮ್ ಇಲ್ಲದೆ ಕೊಡಿಸುವಂಥ ಪ್ರಯತ್ನಗಳನ್ನು ಮಾಡಬೇಕಾಗಿತ್ತು. ಅದು ಬಿಟ್ಟುಬಿಟ್ಟು ರನ್ಯಾ ಕೇಸ್ ಅಂತೆ, ಇನ್ನೊಂದು ಕೇಸ್ ಅಂತೆ, ಈಗ ಏನೋ ಹನಿ ಟ್ರ್ಯಾಪ್ ಹೋಗ್ಬಿಟ್ಟು ಅದು ಕೊಲೆ ಟ್ರ್ಯಾಪು. ಎಲ್ಲಿಂದ ಎಲ್ಲಿಗೆ ರೀ? ಯಾವುದರ ಬಗ್ಗೆ ರೀ ಚರ್ಚೆ ಆಗಬೇಕು ರಾಜ್ಯದಲ್ಲಿ? ಬಡ ಜನರು ಪಾಪ ಒಂದು ದಿವಸ ಕರೆಂಟ್ ಕಟ್ಟಿಲ್ಲ ಅಂದರೆ ಕಟ್ ಬಿಲ್ಲು, ಉಳಿದದಕ್ಕೆಲ್ಲ ನಿಮಗೆಲ್ಲ ಇರುತ್ತೆ. ಈ ರಾಜೇಂದ್ರ ಈ ಒಂದು ಕಡೆ ರಾಜಣ್ಣ, ಅವರ ಮಗ ರಾಜೇಂದ್ರ, ಇದೊಂದು ರಾಜಾ ಡೀಲ್ ಕಂಡ್ರಿ, ಇದು ರಾಜಾ ಡೀಲು. ಏನಾಯ್ತು ಹೇಳ್ತೀನಿ ಕೇಳಿ. ರಾಜಣ್ಣ ಮತ್ತು ಈ ಹನಿ ಲೇಡಿ ವಿಚಾರ ಇದೆಯಲ್ಲ, ಈಗಲೂ ಆಶ್ಚರ್ಯ ಆಗ್ತಾ ಇದೆ. ಇದು ಏನು ನಿಜಾನಾ, ಹೌದಾ, ಇದೇನೋ ಡ್ರಾಮಾ ಮಾಡ್ತಾ ಇದ್ದಾರಾ, ಚಿತ್ರಕಥೆ ಯಾರಾದರೂ ಕಟ್ತಾ ಇದ್ದಾರಾ? ಮಗನಿಗೆ 5 ತಿಂಗಳ ಹಿಂದೆ ಕೊಲೆಗೆ ಸುಪಾರಿ ಬಂದಿದೆ 70 ಲಕ್ಷ, ಅಪ್ಪನಿಗೆ ಗೊತ್ತಿಲ್ವಾ? ಏನು ಕತೆ ಇದು? ಅಥವಾ ಮಗ ಹೇಳಲ್ವಾ? 2025 ಮಾರ್ಚ್ ಆರಂಭ ಇರ್ಬೋದು. ಇದು ಇವತ್ತು ಎಂಡ್ ಅಲ್ವಾ? ಮಾರ್ಚ್ ಆರಂಭ, ಸ್ಟಾರ್ಟಿಂಗ್ 25 ಯುವತಿ ಆಸುಪಾಸು 25 ವರ್ಷ ವಯಸ್ಸಿನ ಯುವತಿ ಬರ್ತಾಳಂತೆ. ಬೆಂಗಳೂರಿನ ವಸತಿ ಗೃಹಕ್ಕೆ ಬೆಳಗ್ಗೆ 9:30 ಆಗಮನ. ಬೆಂಗಳೂರಿನ ವಸತಿ ಗೃಹ ಅಂತಂದರೆ ಎಲ್ಲ ಮಿನಿಸ್ಟರ್ಗಳಿಗೂ ಕೂಡ ಒಂದು ಮನೆ ಕೊಡ್ತಾರೆ ಗೌರ್ಮೆಂಟ್. ಇವರ ಮನೆ ಇರೋದೆಲ್ಲಿ ಅಂತಂದರೆ ನಿಮಗೆ ಎಲ್ಲಿ ಜಯಮಹಲ್ಗೆ ಹೋಗಿದಾಗ ಅಲ್ಲೇ ಪಕ್ಕದಲ್ಲಿದೆ, ಜಯಮಹಲ್ ರೂಟಲ್ಲಿದೆ. ಬೆಂಗಳೂರಿನ ವಸತಿ ಗೃಹಕ್ಕೆ ಬೆಳಗ್ಗೆ 9:30 ಹುಡುಗಿ ಬರ್ತಾಳೆ. ಬಂದುಬಿಟ್ಟು ನಿಮ್ಮನ್ನು ವೈಯಕ್ತಿಕವಾಗಿ ಭೇಟಿಯಾಗಬೇಕು ಅಂತ ಆ ಹೆಣ್ಣುಮಗಳೇ ಹೇಳ್ತಾಳಂತೆ. ಸರ್, ನಿಮ್ಮನ್ನು ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು ಅಂತ. ಮಿನಿಸ್ಟ್ರಿಗಳು ಬ್ಯುಸಿ ಇರ್ತಾರೆ, ಮಿನಿಸ್ಟ್ರಿಗೆ ಯಾರಂಗೆ ಸಿಗೋದಿಲ್ಲ. ಸುತ್ತಮುತ್ತ ಅವರೆಲ್ಲ ಇರ್ತಾರೆ, ಆ ಕಡೆ ಈ ಕಡೆ ಜನ ಇರ್ತಾರೆ. ಅದರ ಮಿಡ್ಲಲ್ಲಿ ಯಾರಾದರೂ ಒಂದು ಹೇಳಿದರೆ ಹಂಗಿರ್ತದೆ. ಸಮ್ಟೈಮ್ಸ್ ನಮಗೆ ಈಗ ಮಾಧ್ಯಮದ ಯಾರಾದ್ರೆ ಸರ್ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಸ್ವಲ್ಪ ಸೈಡ್ ಕರೀತಾರೆ. ಏನು ಸರ್, ನಿಮ್ಮದೊಂದು ಇಂಟರ್ವ್ಯೂ ಬೇಕು, ಸರ್ ಒಂದು ಎಕ್ಸ್ಟ್ರಾ ಬೇಕು, ಹಿಂಗೇನಾದರೂ ಮಾತಾಡ್ತೀವಿ ನಾವು. ಆ ಥರ ಹುಡುಗಿ ಹೇಳಿರ್ಬೋದು ನಿಮ್ಮನ್ನು ಪರ್ಸನಲ್ ಆಗಿ ಭೇಟಿ ಆಗಬೇಕು ಅಂತೇಳಿ. ಆಗ ರಾಜಣ್ಣ ಏನು ಹೇಳಿದ್ರಂತೆ, ವೈಯಕ್ತಿಕ ಭೇಟಿಯೆಲ್ಲ ಅಗತ್ಯವಿಲ್ಲ, ಏನಿದ್ರು ಇಲ್ಲೇ ಮಾತಾಡು ಅಂತ ಹೇಳಿರ್ಬೋದು. ಏನು ವೈಯಕ್ತಿಕ ಅಲ್ಲೇ ಏನು ಬಾ ಇಲ್ಲಿ ಏನು ಮಾತಾಡಬೇಕು, ಇಷ್ಟಿರ್ಬೋದು ಅಷ್ಟೇ. ಹಂಗೆ ಹೇಳಿದಾಗ ಇಲ್ಲ ಸರ್ ನಾನು ಮತ್ತೆ ಬರ್ತೇನೆ ಅಂತೇಳಿ ದಿಢೀರನೆ ಅವಳು ಹೊರಟೋದ್ಲಂತೆ. ಓಕೆ, ಇದು ಅವ್ರು ಹೇಳಿರುವಂಥದ್ದು. 15 ದಿನಗಳ ನಂತರ 25ರಿಂದ 30 ಮತ್ತೊಬ್ಬಳು ಯುವತಿ ಬಂದಿದ್ಲು ಅಂತ ರಾಜಣ್ಣ ಹೇಳ್ತಾ ಇರುವಂಥದ್ದು. ಓಕೆ, ಸರ್ಕಾರಿ ವಸತಿ ಗೃಹದಲ್ಲಿ ನನ್ನ ಕಚೇರಿ ಬಾಗಿಲಲ್ಲಿ ನಿಂತಿದ್ದರು. ಸರ್ಕಾರಿ ವಸತಿ ಗೃಹದಲ್ಲಿ ನನ್ನ ಕಚೇರಿ ಬಾಗಿಲು ನಿಂತಿದ್ದು. ಸರ್ಕಾರಿ ಕಚೇರಿ ಗೃಹ ಅಂದರೆ ಸರ್ಕಾರಿ ವಸತಿ ಗೃಹ ಅಂತಂದರೆ ಮನೆ ಕೊಟ್ಟಿರ್ತಾರೆ, ಅಲ್ಲೇ ಒಂದು ಆಫೀಸ್ ಥರ ಇದೆ. ಹೈಕೋರ್ಟ್ ವಕೀಲೆ ಅಂತ ಪರಿಚಯ ಮಾಡಿಕೊಂಡ್ರು. ಇದು ಬೇರೆ ಹುಡುಗಿ. ಓಕೆ, ಹೈಕೋರ್ಟ್ ವಕೀಲೆ ಅಂತ ಹೇಳುವಾಗ ಏನಾದರೂ ಇರುತ್ತಲ್ಲ, ಕಾನೂನು ಕಟ್ಟಳೆ, ಸರ್ ನಿಮ್ಮದೊಂದು ಕೇಸ್ ಬಂದಿದೆ ಮತ್ತು ಏನಾದರೂ ಇರುತ್ತೆ. ಆ ಯುವತಿ ಬನ್ನಿ ಎಂದು ಕಚೇರಿ ಕೊಠಡಿಗೆ ಕರೆದಳಂತೆ. ಕಚೇರಿಯ ಕೊಠಡಿಗೆ ಬನ್ನಿ, ಇಲ್ಲಿಗೆ ಬನ್ನಿ ಸರ್ ಅಂತ ಹೇಳಿ ಅಲ್ಲಿ ಆಫೀಸ್, ಅವ್ರದ್ದೇ ಆಫೀಸ್ ರೂಮ್ ರಾಜಣ್ಣ. ಆಗ ಆಕೆ ಜೊತೆ ಒಬ್ಬ ಗಡ್ಡಧಾರಿ ಯುವಕ ಬಂದಿದ್ದ. ರಾಜಣ್ಣ ಸಡನ್ನಾಗಿ ನೋಡಿದ್ರಂತೆ, ಈ ಹುಡುಗರನ್ನೆಲ್ಲ ನೋಡಿದ್ದೀನಲ್ಲ, ಅರೆ ಅವತ್ತು ಆ ಹುಡುಗಿ ಜೊತೆ ಬಂದಿದ್ನಲ್ಲ, ಈ ಹಿಂದೆ ಬಂದಿದ್ದ ಯುವತಿ ಜೊತೆ ಇದೇ ಯುವಕ ಬಂದಿದ್ದ ಅಂತ ಒಂದು ಸಂಶಯ ಬಂತು. ನಿಜವಾಗೂ ಒಂದು ವೇಳೆ ಆ ಥರ ಸಂಶಯ ಬಂದಿದ್ದರೆ ಮೆಚ್ಚಬೇಕು ರಾಜಣ್ಣ ಅವರನ್ನು. ಯಾಕೆಂತಂದರೆ ಎಷ್ಟು ಜನ ಬಂದು ಹೋಗ್ತಾರೆ. ಈಗ ಸಾಧಾರಣವಾಗಿ ನಾವು ಟಿ ವಿಯಲ್ಲಿ ಹಾಕ್ತಾ ಇರ್ತೀವಿ, ಅವ್ರ ಜೊತೆ ಒಂದು ಫೋಟೋ ಇದೆ, 1000 ಜನ ಬಂದು ಫೋಟೋ ಹಿಡ್ಕೊಂಡು ಹೋಗ್ತಾರೆ. ನಾವು ಹಾಕ್ತೀವಿ ಬಿಟ್ಟು ಅದ್ರಲ್ಲಿ ನಿಜವಾಗ್ಲೂ ಆ ಫೋಟೋ ಇದ್ದ ತಕ್ಷಣ ಅವ್ರು ಸಪೋರ್ಟ್ ಮಾಡಿದ್ರು ಅಂತ ಅಲ್ಲ. ಯುವತಿಯ ನಡವಳಿಕೆ ಕಂಡು ಸ್ವಲ್ಪ ಸಂಶಯ ಬರುತ್ತಂತೆ ರಾಜಣ್ಣ ಅವರಿಗೆ. ಮತ್ತೆ ಆ ಯುವತಿ ನನ್ನ ಕೈ ಹಿಡಿದು ಕೊಠಡಿಗೆ ಹೇಳಿದ್ಲು, ಹೊರಗಿದ್ದವ್ರನ್ನ ಬನ್ನಿ ಒಳಗೆ ಅಂತ ಕರೆದಿರುತ್ತೆ. ಇದು ರಾಜಣ್ಣ ಫುಲ್ ಗರಂ ಆಗ್ಬಿಟ್ರು. ಕೇರಳ ಯುವತಿಯ ಕೆನ್ನೆಗೆ ಜೋರಾಗಿ ಒಂದು ಏಟು ಕೊಟ್ರಂತೆ, ಪಠೈರ್ ಅಂತಂದು ಹೊಡೆದ್ರಂತೆ. ಅಷ್ಟಾದ ನಂತರ ಯುವಕ ರಾಜಕಾರಣ ಆಗಲಿ, ದೇಶದ ರಾಜಕಾರಣ ಆಗಲಿ, ಒಂದು ಕಡೆ ನರೇಂದ್ರ ಮೋದಿ ಅವರನ್ನ ತಾಕತ್ತಿದ್ರೆ ಸೋಲಿಸಬೇಕಾಗಿತ್ತು ರಾಜಕಾರಣದಲ್ಲಿ. ಈಗ ಅವರು ರಿಟೈರ್ಡ್ ಆಗಿ ಹೋದರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ ಇವರು ಮಾತಾಡ್ತಾ ಇದ್ದಾರೆ. ನಂಬರ್ 1. ಎರಡನೇದು, ರಾಜ್ಯ ರಾಜಕಾರಣ ಯಾವತ್ತರ ಬಗ್ಗೆ ಮಾತಾಡಬೇಕಾಗಿತ್ತು. 5 ಗ್ಯಾರಂಟಿ ಕೊಟ್ಟಿದ್ರಿ, ಹೇಗಾದರೂ ಮಾಡಿ ಅದನ್ನು ಯಾವುದೇ ಪ್ರಾಬ್ಲಮ್ ಇಲ್ಲದೆ ಕೊಡಿಸುವಂಥ ಪ್ರಯತ್ನಗಳನ್ನು ಮಾಡಬೇಕಾಗಿತ್ತು. ಅದು ಬಿಟ್ಟುಬಿಟ್ಟು ರನ್ಯಾ ಕೇಸ್ ಅಂತೆ, ಇನ್ನೊಂದು ಕೇಸ್ ಅಂತೆ, ಈಗ ಏನೋ ಹನಿ ಟ್ರ್ಯಾಪ್ ಹೋಗ್ಬಿಟ್ಟು ಅದು ಕೊಲೆ ಟ್ರ್ಯಾಪು. ಎಲ್ಲಿಂದ ಎಲ್ಲಿಗೆ ರೀ? ಯಾವುದರ ಬಗ್ಗೆ ರೀ ಚರ್ಚೆ ಆಗಬೇಕು ರಾಜ್ಯದಲ್ಲಿ? ಬಡ ಜನರು ಪಾಪ ಒಂದು ದಿವಸ ಕರೆಂಟ್ ಕಟ್ಟಿಲ್ಲ ಅಂದರೆ ಕಟ್ ಬಿಲ್ಲು, ಉಳಿದದಕ್ಕೆಲ್ಲ ನಿಮಗೆಲ್ಲ ಇರುತ್ತೆ. ಈ ರಾಜೇಂದ್ರ ಈ ಒಂದು ಕಡೆ ರಾಜಣ್ಣ, ಅವರ ಮಗ ರಾಜೇಂದ್ರ, ಇದೊಂದು ರಾಜಾ ಡೀಲ್ ಕಂಡ್ರಿ, ಇದು ರಾಜಾ ಡೀಲು. ಏನಾಯ್ತು ಹೇಳ್ತೀನಿ ಕೇಳಿ. ರಾಜಣ್ಣ ಮತ್ತು ಈ ಹನಿ ಲೇಡಿ ವಿಚಾರ ಇದೆಯಲ್ಲ, ಈಗಲೂ ಆಶ್ಚರ್ಯ ಆಗ್ತಾ ಇದೆ. ಇದು ಏನು ನಿಜಾನಾ, ಹೌದಾ, ಇದೇನೋ ಡ್ರಾಮಾ ಮಾಡ್ತಾ ಇದ್ದಾರಾ,
ಕತೆ ಚಿತ್ರಕಥೆ ಯಾರಾದರೂ ಕಟ್ತಾ ಇದ್ದಾರಾ? ಮಗನಿಗೆ 5 ತಿಂಗಳ ಹಿಂದೆ ಕೊಲೆಗೆ ಸುಪಾರಿ ಬಂದಿದೆ 70 ಲಕ್ಷ, ಅಪ್ಪನಿಗೆ ಗೊತ್ತಿಲ್ವಾ? ಏನು ಕತೆ ಇದು? ಅಥವಾ ಮಗ ಹೇಳಲ್ವಾ? 2025 ಮಾರ್ಚ್ ಆರಂಭ ಇರಬಹುದು. ಇದು ಇವತ್ತು ಎಂಡ್ ಅಲ್ವಾ? ಮಾರ್ಚ್ ಆರಂಭ, ಸ್ಟಾರ್ಟಿಂಗ್ 25 ಯುವತಿ ಆಸುಪಾಸು 25 ವರ್ಷ ವಯಸ್ಸಿನ ಯುವತಿ ಬರ್ತಾಳಂತೆ. ಬೆಂಗಳೂರಿನ ವಸತಿ ಗೃಹಕ್ಕೆ ಬೆಳಗ್ಗೆ 9:30ಕ್ಕೆ ಆಗಮನ. ಬೆಂಗಳೂರಿನ ವಸತಿ ಗೃಹ ಅಂತಂದರೆ ಎಲ್ಲ ಮಿನಿಸ್ಟರ್ಗಳಿಗೂ ಕೂಡ ಒಂದು ಮನೆ ಕೊಡ್ತಾರೆ ಗೌರ್ಮೆಂಟ್. ಇವರ ಮನೆ ಇರೋದು ಎಲ್ಲಿ ಅಂತಂದರೆ ನಿಮಗೆ ಎಲ್ಲಿ ಜಯಮಹಲ್ಗೆ ಹೋಗಿದಾಗ ಅಲ್ಲೇ ಪಕ್ಕದಲ್ಲಿದೆ, ಜಯಮಹಲ್ ರೂಟಲ್ಲಿದೆ. ಬೆಂಗಳೂರಿನ ವಸತಿ ಗೃಹಕ್ಕೆ ಬೆಳಗ್ಗೆ 9:30ಕ್ಕೆ ಹುಡುಗಿ ಬರ್ತಾಳೆ. ಬಂದುಬಿಟ್ಟು ನಿಮ್ಮನ್ನು ವೈಯಕ್ತಿಕವಾಗಿ ಭೇಟಿಯಾಗಬೇಕು ಅಂತ ಆ ಹೆಣ್ಣುಮಗಳು ಹೇಳ್ತಾಳಂತೆ. ಸರ್, ನಿಮ್ಮನ್ನು ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು ಅಂತ. ಮಿನಿಸ್ಟ್ರಿಗಳು ಬ್ಯುಸಿ ಇರ್ತಾರೆ, ಮಿನಿಸ್ಟ್ರಿಗಳಿಗೆ ಯಾರಂಗೆ ಸಿಗೋದಿಲ್ಲ. ಸುತ್ತಮುತ್ತ ಅವರೆಲ್ಲ ಇರ್ತಾರೆ, ಆ ಕಡೆ ಈ ಕಡೆ ಜನ ಇರ್ತಾರೆ. ಅದರ ಮಿಡ್ಲಲ್ಲಿ ಯಾರಾದರೂ ಒಂದು ಹೇಳಿದರೆ ಹಂಗಿರ್ತದೆ. ಸಮ್ಟೈಮ್ಸ್ ನಮಗೆ ಈಗ ಮಾಧ್ಯಮದ ಯಾವುದಾದ್ರೆ ಸರ್ ಸ್ವಲ್ಪ ಮಾತಾಡಬೇಕು ಅಂತೇಳಿ ಸ್ವಲ್ಪ ಸೈಡ್ ಕರೀತಾರೆ. ಏನು ಸರ್, ನಿಮ್ಮದೊಂದು ಇಂಟ್ರ್ಯೂ ಬೇಕು, ಸರ್ ಒಂದು ಎಕ್ಸ್ಟ್ರಾ ಬೇಕು, ಹಿಂಗೇನಾದರೂ ಮಾತಾಡ್ತೀವಿ ನಾವು. ಆ ಥರ ಹುಡುಗಿ ಹೇಳಿರ್ಬೋದು ನಿಮ್ಮನ್ನು ಪರ್ಸನಲ್ ಆಗಿ ಭೇಟಿ ಆಗಬೇಕು ಅಂತೇಳಿ. ಆಗ ರಾಜಣ್ಣ ಏನು ಹೇಳಿದ್ರಂತೆ, ವೈಯಕ್ತಿಕ ಭೇಟಿಯೆಲ್ಲ ಅಗತ್ಯವಿಲ್ಲ, ಏನಿದ್ರು ಇಲ್ಲೇ ಮಾತಾಡು ಅಂತ ಹೇಳಿರ್ಬೋದು. ಏನು ವೈಯಕ್ತಿಕ ಅಲ್ಲೇ ಏನು ಬಾ ಇಲ್ಲಿ ಏನು ಮಾತಾಡಬೇಕು, ಇಷ್ಟಿರ್ಬೋದು ಅಷ್ಟೇ. ಹಂಗೆ ಹೇಳಿದಾಗ ಇಲ್ಲ ಸರ್ ನಾನು ಮತ್ತೆ ಬರ್ತೇನೆ ಅಂತೇಳಿ ದಿಢೀರನೆ ಅವಳು ಹೊರಟೋದ್ಲಂತೆ. ಓಕೆ, ಇದು ಅವ್ರು ಹೇಳಿರುವಂಥದ್ದು. 15 ದಿನಗಳ ನಂತರ 25ರಿಂದ 30 ಮತ್ತೊಬ್ಬಳು ಯುವತಿ ಬಂದಿದ್ಲು ಅಂತ ರಾಜಣ್ಣ ಹೇಳ್ತಾ ಇರುವಂಥದ್ದು. ಓಕೆ, ಸರ್ಕಾರಿ ವಸತಿ ಗೃಹದಲ್ಲಿ ನನ್ನ ಕಚೇರಿ ಬಾಗಿಲಲ್ಲಿ ನಿಂತಿದ್ದರು. ಸರ್ಕಾರಿ ವಸತಿ ಗೃಹದಲ್ಲಿ ನನ್ನ ಕಚೇರಿ ಬಾಗಿಲು ನಿಂತಿದ್ದು. ಸರ್ಕಾರಿ ಕಚೇರಿ ಗೃಹ ಅಂದರೆ ಸರ್ಕಾರಿ ವಸತಿ ಗೃಹ ಅಂತಂದರೆ ಮನೆ ಕೊಟ್ಟಿರ್ತಾರೆ, ಅಲ್ಲೇ ಒಂದು ಆಫೀಸ್ ಥರ ಇದೆ. ಹೈಕೋರ್ಟ್ ವಕೀಲೆ ಅಂತ ಪರಿಚಯ ಮಾಡಿಕೊಂಡ್ರು. ಇದು ಬೇರೆ ಹುಡುಗಿ. ಓಕೆ, ಹೈಕೋರ್ಟ್ ವಕೀಲೆ ಅಂತ ಹೇಳುವಾಗ ಏನಾದರೂ ಇರುತ್ತಲ್ಲ, ಕಾನೂನು ಕಟ್ಟಳೆ, ಸರ್ ನಿಮ್ಮದೊಂದು ಕೇಸ್ ಬಂದಿದೆ ಮತ್ತು ಏನಾದರೂ ಇರುತ್ತೆ. ಆ ಯುವತಿ ಬನ್ನಿ ಎಂದು ಕಚೇರಿ ಕೊಠಡಿಗೆ ಕರೆದಳಂತೆ. ಕಚೇರಿಯ ಕೊಠಡಿಗೆ ಬನ್ನಿ, ಇಲ್ಲಿಗೆ ಬನ್ನಿ ಸರ್ ಅಂತ ಹೇಳಿ ಅಲ್ಲಿ ಆಫೀಸ್, ಅವ್ರದ್ದೇ ಆಫೀಸ್ ರೂಮ್ ರಾಜಣ್ಣ. ಆಗ ಆಕೆ ಜೊತೆ ಒಬ್ಬ ಗಡ್ಡಧಾರಿ ಯುವಕ ಬಂದಿದ್ದ. ರಾಜಣ್ಣ ಸಡನ್ನಾಗಿ ನೋಡಿದ್ರಂತೆ, ಈ ಹುಡುಗರನ್ನೆಲ್ಲ ನೋಡಿದ್ದೀನಲ್ಲ, ಅರೆ ಅವತ್ತು ಆ ಹುಡುಗಿ ಜೊತೆ ಬಂದಿದ್ನಲ್ಲ, ಈ ಹಿಂದೆ ಬಂದಿದ್ದ ಯುವತಿ ಜೊತೆ ಇದೇ ಯುವಕ ಬಂದಿದ್ದ ಅಂತ ಒಂದು ಸಂಶಯ ಬಂತು. ನಿಜವಾಗೂ ಒಂದು ವೇಳೆ ಆ ಥರ ಸಂಶಯ ಬಂದಿದ್ದರೆ ಮೆಚ್ಚಬೇಕು ರಾಜಣ್ಣ ಅವರನ್ನು. ಯಾಕೆಂತಂದರೆ ಎಷ್ಟು ಜನ ಬಂದು ಹೋಗ್ತಾರೆ. ಈಗ ಸಾಧಾರಣವಾಗಿ ನಾವು ಟಿ ವಿಯಲ್ಲಿ ಹಾಕ್ತಾ ಇರ್ತೀವಿ, ಅವ್ರ ಜೊತೆ ಒಂದು ಫೋಟೋ 1000 ಜನ ಬಂದು ಫೋಟೋ ಹಿಡ್ಕೊಂಡು ಹೋಗ್ತಾರೆ. ನಾವು ಹಾಕ್ತೀವಿ ಬಿಟ್ಟು ಅದ್ರಲ್ಲಿ ನಿಜವಾಗ್ಲೂ ಆ ಫೋಟೋ ಇದ್ದ ತಕ್ಷಣ ಅವ್ರು ಸಪೋರ್ಟ್ ಮಾಡಿದ್ರು ಅಂತ ಅಲ್ಲ. ಯುವತಿಯ ನಡವಳಿಕೆ ಕಂಡು ಸ್ವಲ್ಪ ಸಂಶಯ ಬರುತ್ತಂತೆ ರಾಜಣ್ಣ ಅವರಿಗೆ. ಮತ್ತೆ ಆ ಯುವತಿ ನನ್ನ ಕೈ ಹಿಡಿದು ಕೊಠಡಿಗೆ ಹೇಳಿದ್ಲು, ಹೊರಗಿದ್ದವ್ರನ್ನ ಬನ್ನಿ ಒಳಗೆ ಅಂತ ಕರೆದಿರುತ್ತೆ. ಇದು ರಾಜಣ್ಣ ಫುಲ್ ಗರಂ ಆಗ್ಬಿಟ್ರು. ಕೇರಳ ಯುವತಿಯ ಕೆನ್ನೆಗೆ ಜೋರಾಗಿ ಒಂದು ಏಟು ಕೊಟ್ರಂತೆ, ಪಠೈರ್ ಅಂತಂದು ಹೊಡೆದ್ರಂತೆ. ಅಷ್ಟಾದ ನಂತರ ಯುವಕ ಯುವತಿ ಇಬ್ಬರು ಹೋದರು ಅಂತ ರಾಜಣ್ಣ